ಎಸ್ ವೀಕ್ಷಕರೇ, ಈಗ ನಿಮ್ಗೆ ಲೈವ್ ಆಗಿ ಎಲ್ಲರೂ ಕೂಡ ಕುತ್ಕೊಂಡಿದ್ದೀವಿ, ನಾನು ಕೂಡ ಕುತ್ಕೊಂಡಿದ್ದೇನೆ, ಕರವೆಯ ಜೊತೆಗೆ ಅವರು ಕೂಡ ಕುತ್ಕೊಂಡಿದ್ದಾರೆ, ಹಾಗೆ ಗಿಲ್ಲಿ ಫ್ರೆಂಡು ಕೂಡ ಕುತ್ಕೊಂಡಿದ್ದಾರೆ. ಒಂದೇ ನಿಮಿಷ ಸರ್, ಮುಗಿಸ್ಬಿಡೋಣ. ವಿಚಾರ ಏನು ಅಂತಂದ್ರೆ, ಇಷ್ಟು ದಿನ ಕರವೇದವ್ರು ಸೈಲೆಂಟ್ ಆಗಿದ್ರು. ಅಗ್ರಿ ಮಾಡ್ತೀರಾ? ಅಗ್ರಿ ಮಾಡ್ತೀರಾ? ಸುಮ್ಮನೆ ಇದ್ರು, ಸೈಲೆಂಟ್ ಆಗಿದ್ರು. ಈಗ ಅಶ್ವಿನಿ ಪರವಾಗಿ ವಾಯ್ಸ್ ರೇಸ್ ಮಾಡಿದ್ದಾರೆ. ಅಶ್ವಿನಿ ಪರವಾಗಿ ಅವರ ಒಂದಿಷ್ಟು ಅಭಿಮಾನಿಗಳು ಏನಾದರೂ ರೈಸ್ ಮಾಡಿದಿದ್ರೆ, ಮಾತುಗಳನ್ನ ರೈಸ್ ಮಾಡಿದಿದ್ರೆ ಯಾರು ಕ್ವಶನ್ ಮಾಡ್ತಾ ಇರಲಿಲ್ಲ. ಕರವೇ ಅನ್ನೋದು ನಮ್ಮ ಬ್ಲಡ್, ಅದು ರಕ್ತ, ಕನ್ನಡ ಅನ್ನೋದು ರಕ್ತ. ಆ ಒಂದು ಕಾರಣಕ್ಕೆ ಪ್ರಶ್ನೆ ಮಾಡ್ತಾ ಇದ್ದಾರೆ. ಎಸ್, ಇದ್ರ ಬಗ್ಗೆ ಮಾತನಾಡಲಿಕ್ಕೆ ಒಬ್ಬ ಕಾಲರ್ ರೆಡಿ ಆಗಿದ್ದಾರೆ. ಸರ್ ನಮಸ್ತೆ. ಧ್ವನಿ ಕೇಳಿಸ್ತಾ ಇದೆಯಾ ನವೀನ್? ಹೇಳಿ ಮೇಡಮ್. ಯಾರ ಹತ್ರ ಮಾತಾಡ್ಬೇಕು ನವೀನ್? ಹಲೋ, ಯಾರ ಹತ್ರ ಮಾತಾಡ್ಬೇಕು ನವೀನ್? ಮೇಡಮ್ ಹೇಳಿ. ಯಾರ ಹತ್ರ ಮಾತಾಡ್ಬೇಕು? ಧರ್ಮಣ್ಣವ್ರ ಹತ್ರ ಮಾತಾಡ್ಬೇಕು. ಓಕೆ, ಮಾತಾಡಿ. ಹಲೋ, ಮಾತಾಡಿ ನವೀನ್ ಅವರೇ ಮಾತಾಡಿ. ಹಲೋ ನವೀನ್ ಅವರೇ ಮಾತಾಡಿ. ಅಣ್ಣ ನಮಸ್ಕಾರ. ನಮಸ್ಕಾರ, ಹೇಳಿ ಅಣ್ಣ. ಬೇಜಾರು ಮಾಡ್ಕೊಬಿಡ್ರಿ, ನಿಮ್ಗೆ ಡೈರೆಕ್ಟ್ ಆಗಿ ಒಂದ್ ಮಾತು ಕೇಳ್ಬೇಕು ನಾನು. ಆಯ್ತು, ಕೇಳಿ. ಗಿಲ್ಲಿ ಬಂದು ಎಲ್ಲಿ ಅಣ್ಣ? ಮಂಡ್ಯದವರು. ಮಂಡ್ಯ ತಾನೆ? ಹೌದು. ನಮ್ಮ ಕರ್ನಾಟಕ ತಾನೆ? ಹೌದು. ಹೌದಲ್ಲ? ಹೌದು. ನಾನ್ ಕೇಳ್ತಾ ಇರೋದು ಒಂದೇ ಪ್ರಶ್ನೆ ಅಣ್ಣ. ಹಾ, ಇವಾಗ ಯಾರು ನಾರಾಯಣ್ ಗೌಡ್ರು ಅಲ್ಲಿ ಮದ್ವೆ ಇನ್ವಿಟೇಷನ್ ಕೊಡಕ್ ಹೋಗಿರೋ ಅವ್ರ ಮಗಂದು ಸುದೀಪ್ ಸರ್ ಮನೆಗೆ ಹೋಗಿದ್ರು. ಅದೆಲ್ಲ ಯಾರ್ಯಾರೋ ಟ್ರೋಲ್ ಮಾಡೋರು, ಅದೆಲ್ಲ ಸುಳ್ಳು. ಹೌದು. ಇದಂತೂ ನಿಜ. ಮದ್ವೆ ಇನ್ವಿಟೇಷನ್ ಕಾರ್ಡ್ ಕೊಡಕ್ ಹೋಗಿದ್ದಂತೂ ನಿಜ. ಅದು ಹೌದು. ಅದನ್ನೆಲ್ಲ ಟ್ರೋಲ್ ಮಾಡಿರೋರ್ಗೆಲ್ಲ ನಾವು ಕಮೆಂಟ್ ಎಲ್ಲ ಮಾಡಿದೀವಿ. ಅದೆಲ್ಲ ಫೇಕು, ಇದೆಲ್ಲ ಏನೋ ಮ್ಯಾಚ್ ಪಿಚ್ಚಿಂಗು, ಅದು ಇದು, ಅದೆಲ್ಲ ಸುಳ್ಳೆ. ನಾನು ಹೇಳೋದೇನಂದ್ರೆ, ಇವಾಗ ಯಾರೋ ನಿಮ್ಮ ಸಂಘಟನೆ ಒಬ್ಬ ಮಾತಾಡ್ದ, ಕರ್ನಾಟಕದವರು ಹಂದಿಗಳು ಅಂತ. ಯಾರು? ನಿಮ್ಮನೆ ಒಬ್ಬ ಮಾತಾಡಿದಾನೆ. ಯಾವಾಗ? ಯಾರು? ನಮ್ಗೆ ಗೊತ್ತಿಲ್ವಲ್ಲ. 2 days ಹಿಂದೆ ಹಂದಿಗಳು ಅಂತ ಮಾತಾಡಿದಾನಣ್ಣ. ಅದೇನ್ ನನ್ಗೆ ಗೊತ್ತಿಲ್ಲ, ನನ್ನ ಗಮನಕ್ಕೆ ಬಂದಿಲ್ಲ ಅದು. ಅಣ್ಣ ನೀವು ಜೊತೆಲೆ ಇದ್ರಣ್ಣ? ಹಂದಿಗಳು ಅಂತ? ಹೌದು. ಆ ಥರದ ವರ್ಡ್ ಎಲ್ಲ ಯಾರು ನಮ್ಮವ್ರು ಯೂಸ್ ಮಾಡಿಲ್ಲ. ಯೂಸ್ ಮಾಡಿದಾನ? ನನ್ಗೆ ಗೊತ್ತಿಲ್ಲ ಅದು ಯಾರು ಮಾತಾಡಿದಾರೆ. ಅದು ಯಾವ್ದಾರು ಇದ್ರೆ ವಿಡಿಯೋ ಕಳ್ಸ್ಕೊಡಿ ಇವರಿಗೆ. ಕಳ್ಸ್ಕೊಡ್ತೀನಣ್ಣ. ಕಳ್ಸ್ಕೊಡಿ, ಇರ್ಬೋದು. ಕಳ್ಸ್ಕೊಡಿ. ಆ ಥರದ್ದು ಯಾವ್ದಾರು ಪದ ಉಪಯೋಗ ಮಾಡಿದ್ರೆ ಕಳ್ಸ್ಕೊಡಿ. ನಿಮ್ಮವರೇ ಮಾತಾಡಿದ್ದಾರೆ. ನಾನೊಂದು ಕೇಳೋದೇನು ಗೊತ್ತಾ, ಇದು ಒಂದು ರಿಯಾಲಿಟಿ ಶೋ. ಹೌದಾ? ಹೌದು ಹೌದು. ಅವ್ರವ್ರಿಗೆ ಇಷ್ಟ ಬಂದವ್ರಿಗೆ ಅವ್ರು ಓಟ್ ಹಾಕೋ ಅಧಿಕಾರ ಎಲ್ಲಾರ್ಗು ಇರುತ್ತೆ. ಖಂಡಿತ ಅಲ್ವಾ? ಖಂಡಿತ ಖಂಡಿತ. ಇವಾಗ ಅವ್ರ ಅಶ್ವಿನಿ ಮೇಡಮ್ ಕೆಟ್ಟವರು ಅಂತ ಹೇಳಕ್ಕಾಗಲ್ಲ, ಗಿಲ್ಲಿನೋ ಕೆಟ್ಟವನು ಅಂತ ಹೇಳಕ್ಕಾಗಲ್ಲ. ಹೌದು, ಸರಿನಾ? ಅವ್ರ ಅಭಿಪ್ರಾಯ ಏನ್ ಬರುತ್ತೋ ಅದನ್ನ ಓಟ್ ಹಾಕ್ತಾರೆ. ಮಾಡ್ಲಿ, ಹಂಗೆ ಮಾಡ್ಲಿ. ನಾನ್ ಹೇಳೋದು ಸರಿನಾ? ಹೌದು, ಸತ್ಯ, ಕರೆಕ್ಟ್ ಇದೆ. ಅದನ್ನೇ ಇವಾಗ ಯಾರೋ ನಿಮ್ಮವರೊಬ್ರು ಇವಾಗ ಒಂದು 5 hours ಬ್ಯಾಕ್ ಅಶ್ವಿನಿ ಗೌಡಗೆ ಓಟ್ ಹಾಕ್ಬೇಕು ಹಂಗೆ ಹಿಂಗೆ ಅಂತ ವಾಯ್ಸ್ ರೈಸ್ ಮಾಡ್ಕೊಂಡು ಹೇಳ್ತಾರೆ ನಿಮ್ಮ ಕನ್ನಡ ಸಂಘಟನೆ. ಇದಕ್ಕೆ ನಾನೊಂದು ಉತ್ತರ ಹೇಳ. ಹೇಳಿ. ಏನು, ಗಿಲ್ಲಿ ನಟ ಗೆಲ್ಲಿಲ್ಲ ಅಂದ್ರೆ ಬಿಗ್ ಬಾಸ್ ಶೋಗೆ ಕಲ್ಲು ಹೊಡಿತೀವಿ ಅಂತ ಹೇಳಿದ್ರೆ ಅವ್ರಿಗೇನ್ ಹೇಳ್ತೀರಾ? ಅದನ್ನೇ ರಿಪ್ಲೈ ಮಾಡಿದೀವಿ ನಾವು ಅವ್ರಿಗೂನುವೆ. ಹಂಗೆ ಇದು ನನಗೆ ಗೊತ್ತಿರ್ಲಿಲ್ಲ, ಇದಕ್ಕೆ ನಾನು ರಿಪ್ಲೈ ಕೊಡ್ತಿದ್ದೀನಿ. ನಮ್ಮವರೇ ರಿಪ್ಲೈ ಮಾಡಿದ್ದಾರೆ. ಏನಂತ ಮಾಡಿದ್ದಾರೆ? ಏನಂತ? ಗಿಲ್ಲಿ ಹೆಸರು ಹೇಳ್ಕೊಂಡೆ ಈ ತರ ಮಾಡ್ತಾ ಇದಾರೆ ಅಂತ. ಬಿಗ್ ಬಾಸ್ ಯಾರು ಕಲ್ಲು ಹೊಡಿಯಕ್ ಆಗಲ್ಲ, ಮಾಡಕ್ ಆಗಲ್ಲ. ಈಗ ನಾನು ನವೀನ್, ಹೇಳಿ ಸರ್. ನಾನ್ ನಿಮ್ಗೆ ಹೇಳ್ತಿರೋದು ಅಷ್ಟೇ. ಆ ರೀತಿ ಯಾರಾದ್ರೂ ದೌರ್ಜನ್ಯವಾಗಿ ಮಾತಾಡಿದ್ರೆ ಅವ್ರಿಗೆ ನಾನು ಬುದ್ಧಿ ಹೇಳುವಂತ ಕೆಲಸವನ್ನ ಮಾಡ್ತೀನಿ. ಈ ರೀತಿಯ ನಮ್ದೇನು ನಿಮ್ಮೇಲೆ ಏನು ಕೋಪ ಇಲ್ಲ, ಓಪನ್ ಆಗಿ ಹೇಳ್ತಾ ಇಲ್ವಾ ನಾನು? ಎಲ್ಲರೂ ನಮ್ಮವ್ರೆ ಅಲ್ವಾ ನವೀನ್? ಬಿಗ್ ಬಾಸ್ ಶೋ 2 ದಿವಸ ಮುಗಿದ್ಮೇಲೆ ಎಲ್ಲ ಲಾಸ್ಟಿಗೆ ಎಲ್ಲಿ ಬಂದು ಸೇರ್ತೀವಿ? ಅದನ್ನೇ ಅಣ್ಣ, ಆಚೆ ಬಂದ್ರೆ ಎಲ್ಲಾರನ್ನೂ ಮಾತಾಡ್ಕೊಂಡು ಅವರು ಚೆನ್ನಾಗಿ. ಹೌದಲ್ವಾ? ಗಿಲ್ಲಿನ ಈಗ ನಾನು ಹೇಳೋದು, ಗೆದ್ದೆ ಯಾರು ಬರ್ಲಪ್ಪ. ನಮ್ಮ ಕಾರ್ಯಕ್ರಮ ಸಮಾರಂಭಗಳಲ್ಲಿ ಅವ್ರು ಬೇರೆ ಇವ್ರು ಬೇರೆ ಅಂತ ನೋಡಲ್ವಲ್ಲಪ್ಪ. ಎಲ್ಲಾ ಕಲಾವಿದ್ರು ಕರಿತೀವಿ, ಎಲ್ಲಾರನ್ನೂ ಸನ್ಮಾನ ಮಾಡಿ ಕಳಿಸ್ತೀವಿ ಅಲ್ವೇನಪ್ಪ? ನವೀನ್ ಅವರೇ, ನಿಮ್ಮ ವಿಚಾರ ನಮಗೆ ಗೊತ್ತಾಯ್ತು. ಥ್ಯಾಂಕ್ ಯು, ಧನ್ಯವಾದಗಳು ನೀವು ಕರೆ ಮಾಡಿದಕ್ಕೆ. ಎಸ್ ವೀಕ್ಷಕರೇ, ಎಸ್ ಸರ್, ಏನು ಅಂತಂದ್ರೆ ಅವ್ರು ಕೇಳ್ತಾ ಇರೋದು, ಯಾರೋ ಒಬ್ರು ಬಂದು ದಬ್ಬಾಳಿಕೆ ಮಾಡೋದು ತಪ್ಪಲ್ವಾ? ಅಶ್ವಿನಿ ಗೌಡ ಅವ್ರಿಗೆ ಹಾಕ್ರಿ ಅಂತ ಹೇಳಿ ಏರು ಧ್ವನಿಯಲ್ಲಿ ಹೇಳೋದು ತಪ್ಪು. ಅಶ್ವಿನಿ ಗೌಡ ಹಾಕ್ರಯ್ಯ ಅಂತ ಹೇಳಬಹುದು, ಅದು ಕೂಡ ಕರವೇ ಕಾರ್ಯಕರ್ತರ. ಆ ತರ ದಬ್ಬಾಳಿಕೆ ಮಾಡಿರೋದು ಎಷ್ಟು ತಪ್ಪು,
ಹಂಗೆ ಗಿಲ್ಲಿ ನಟ ಗೆಲ್ಲಿಲ್ಲ ಅಂದ್ರೆ ಬಿಗ್ ಬಾಸ್ ಶೋಗೆ ಕಲ್ಲೊಡಿತೀನಿ ಅಂದಿರೋದು ಅಂತ ಇವೆಲ್ಲ ಹೆಂಗ್ ಗೊತ್ತಾ, ಇವೆಲ್ಲ ಕಿಡಿಗೇಡಿಗಳು ಅಂತ ಹೇಳೋಣ, ಕಿಡಿಗೇಡಿಗಳು ಅಂತ ಇಟ್ಕೊಳ್ಳೋಣ. ಇಲ್ಲಿ ಗಿಲ್ಲಿ ನಟ ನಿಜವಾದ ಅಭಿಮಾನಿಗಳು ಯಾರು ಹೇಳುವಂಥದ್ದಲ್ಲ, ಅಶ್ವಿನಿ ಗೌಡಗೆ ಮತ ಹಾಕ್ತೀನಿ ಎನ್ನುವ ನಿಜವಾದ ಅಭಿಮಾನಿಗಳು ಹೇಳೋ ಮಾತು ಅಲ್ಲ. ಇದು ಅವರ ಹೆಸರಿನಲ್ಲಿ ಕಿಡಿಗೇಡಿತನ ಮೆರೆಯುವಂತ ಕೆಲವು ಕ್ರಿಮಿಗಳ ಕೆಲಸ. ಓಕೆ ಸರ್, ನೀವು ಹೇಳಿ, ಏನೋ ಹೇಳ್ತಾ ಇದ್ದೀನಿ. ನಾನು ಹೇಳ್ತಿದ್ದೇನೆಂದ್ರೆ, ಈಗ ಚರ್ಚೆ ಮಾಡ್ತಾ ಇದೀವಲ್ಲ ಮೇಡಮ್, ಎಕ್ಸ್ಪೆಷಲಿ ಇವರು ಅಶ್ವಿನಿ ಗೌಡ ಗೆಲ್ಬೇಕು ಅಂತ ಇವರು ವಾದ ಮಾಡ್ತಿರೋದು, ಓಕೆ, ನಾನು ಗಿಲ್ಲಿ ನಟ ಗೆಲ್ಬೇಕು ಅಂತ ಹೇಳ್ತಿರೋದು. ಯಾಕೆ ಹೇಳ್ತಿದ್ದೀನಿ ಅಂತ ಹೇಳಿದ್ರೆ, ನಮ್ಮ ಪ್ರಚಾರ ನಾವು ಮಾಡೋಣ. ನಾನು ಗಿಲ್ಲಿ ಪರವಾಗಿರ್ತೀನಿ, ನೀವು ಅಶ್ವಿನಿ ಪರವಾಗಿರಿ. ಸರ್, ನಿಮ್ಮನ್ನು ಗಿಲ್ಲಿ ನಟನ ಪರವಾಗಿ ಬನ್ನಿ ಅಂತ ನಾನು ಒಂದೇನಾರು ರಿಕ್ವೆಸ್ಟ್ ಮಾಡಿದ್ರೆ, ಅಶ್ವಿನಿ ಗೌಡ ಮೇಡಮ್ ಏನಿಲ್ವಾ ಮೇಡಮ್, ಒಳ್ಳೆ ನಟೆ, ಬ್ಯಾಕ್ ಗ್ರೌಂಡ್ ಚೆನ್ನಾಗಿದೆ, ದೇವರು ತುಂಬಾ ಚೆನ್ನಾಗಿಟ್ಟಿದ್ದಾನೆ ಮೇಡಮ್. ಊಟಕ್ಕೂ ಕಷ್ಟ ಇಲ್ದಿರ ಬಂದಿರೋ ಗಿಲ್ಲಿ ನಟನ್ನ 100% ಗೆಲ್ಸಿದ್ರೆ ಒಬ್ಬ ಕಲಾವಿದ ಉಟ್ಕೋತಾನೆ, ಒಬ್ಬ ಒಳ್ಳೆ ವ್ಯಕ್ತಿ ಉಟ್ಕೋತಾನೆ. ಅದಲ್ಲದೆ ಜೊತೆಗೆ ಇನ್ನೊಂದೇನಪ್ಪ ಅಂತ ಹೇಳಿದ್ರೆ, 80,000 ಎಷ್ಟೋ ಕಾರ್ಯಕರ್ತರು ಇದ್ದಾರೆ ಅಂತ ಹೇಳಿದ್ರು. 7 ಕೋಟಿ ಇವರೇ ಇದ್ದಾರೆ ಕರ್ನಾಟಕದಲ್ಲಿ 7 ಕೋಟಿ ಜನ. ಕರ್ನಾಟಕದಲ್ಲಿ ಇರೋರು ಕನ್ನಡಿಗರೇ ಸರ್, ಹೊರ ಭಾಷೆಯಿಂದ ಬೇರೆ ರಾಜ್ಯದಿಂದ ಬಂದಿರ್ತಾರೆ. ಅದು ಬಿಡಿ, ಅವ್ರಿಗೆ ಗೌರವ ಕೊಡಲ್ಲ ಕೆಲವೊಂದಿಷ್ಟು, ವಾಟ್ ಎವರ್ ಇಟ್ ಈಸ್. ಪ್ರಶ್ನೆ ಏನಾಗಿತ್ತು ನಮ್ದು ಅಂತಂದ್ರೆ, ಗಿಲ್ಲಿ ವರ್ಸಸ್ ಅಶ್ವಿನಿ ಗೌಡ, ಮಧ್ಯದಲ್ಲಿ ಎಂಟ್ರಿ ಆಗಿತ್ತು ನಾರಾಯಣ್ ಗೌಡ್ರು. ಇಲ್ಲ, ಅದೇ ಹೇಳ್ತೀರಾ ಕ್ವಶನ್ ಮಾರ್ಕ್ ಅವಶ್ಯಕತೆ ಇತ್ತ? ಇಲ್ಲ ಯಾಕೆ ಸರ್ ಅಶ್ವಿನಿ ಗೌಡ ಅವ್ರ ಪರವಾಗಿ ಮಾತನಾಡಿದ್ರು? ಇಷ್ಟು ದಿನ ಸೈಲೆಂಟ್ ಆಗಿರುವಂತದ್ದು ಕೊಟ್ಟಿದ್ದು ಸರ್. ಈಗ ಒಂದ್ ಕೆಲಸ ಮಾಡೋಣ, ಪೋಗಳಿಗೆ ಸ್ಪಷ್ಟನೆ ನಾರಾಯಣ್ ಗೌಡ್ರು ಕೊಟ್ಟಿದ್ದು, ನಿಮ್ಮ ಮತ ಯಾರಿಗೆ ಎಂದಾಗ ಅಶ್ವಿನಿ ಗೌಡ್ರಿಗೆ ಹಾಕ್ತೀನಿ ಅಂತ ಹೇಳಿದ್ದು ಅಷ್ಟೇ. ಅದು ಅವರ ವೈಯಕ್ತಿಕ ವಿಚಾರ. ನಾನು ಒಂದು ಮಾತು ಹೇಳ್ಬಿಡ ಮೇಡಮ್. ಸರ್, ನೀವು ಏನಿರ್ತದೋ ನಿಮ್ಮ ಕೆಲಸ ನೀವು ಮಾಡಿ, ನಮ್ಮ ಕೆಲಸ ನಾವು ಅಷ್ಟೇ. ಓಕೆ ವೀಕ್ಷಕರೇ, ಇದಾಗಿತ್ತು ಒಂದಿಷ್ಟು ಸ್ಪಷ್ಟನೆ. ಯಾಕಂತಂದ್ರೆ ಅಶ್ವಿನಿ ಗೌಡ ವರ್ಸಸ್ ಗಿಲ್ಲಿಯ ನಡುವೆ ಕರ್ವೆ ನಾರಾಯಣ್ ಗೌಡ್ರು ಬಂದ್ರ ಎನ್ನುವಂತ ಪ್ರಶ್ನೆಗೆ ಇವತ್ತಿಗೆ ಉತ್ತರ ಸಿಕ್ಕಿದೆ ಅಂತ ಅಂದ್ಕೊಳ್ತೇನೆ. ಸೋಷಿಯಲ್ ಮೀಡಿಯಾ ಎಲ್ಲಾ ಒಂದು ಗಾಸಿಪ್ಗಳಿಗೂ ಕೂಡ ತೆರೆ ಎಳೆಯುವಂತಹ ಪ್ರಯತ್ನವನ್ನ ನಮ್ಮ ಸ್ಪೀಡ್ ನ್ಯೂಸ್ ಮಾಡಿದ್ದೇವೆ. ಕಾರ್ಯಕ್ರಮಕ್ಕೆ ಬಂದು ಇಷ್ಟು ತನಕ ಕೂತು ನಮ್ಮ ಜೊತೆಗೆ ಚರ್ಚೆ ಮಾಡಿದ್ದಕ್ಕೆ ಧನ್ಯವಾದ ಸರ್. ಧನ್ಯವಾದಗಳು ಧನ್ಯವಾದಗಳು ಎಲ್ಲರಿಗೂ ಧನ್ಯವಾದಗಳು. ನೋಡಿ, ಯಾರ ಮನೆಗೂ ಕಲ್ಲು ಹೊಡಿಯೋದು ಬೇಡ, ಯಾರನ್ನೂ ವಿರೋಧ ಮಾಡೋದು ಬೇಡ. ಎಲ್ಲರೂ ಕನ್ನಡಿಗರೇ, ಎಲ್ಲರೂ ಅಣ್ಣ ತಮ್ಮದಿರೇ. ನಿಮಗಿಷ್ಟ ಬಂದವರಿಗೆ ನೀವು ಮತ ನೀಡಿ, ನಮಗಿಷ್ಟ ಬಂದವರಿಗೆ ನಾವು ಮತ ನೀಡ್ತೀವಿ. ಯಾರ ಮೇಲೆ ಯಾರನ್ನು ಏರುವಂತ ಕೆಲಸ ಬೇಡ. ಹಾಗಾಗಿ ಎಲ್ಲ ಕನ್ನಡಿಗರಿಗೆ ನಾವಂತೂ ಕೂಡ ಎಲ್ಲೂ ಕೂಡ ಯಾವುದೇ ಕಲಾವಿದನಿಗೆ ಅಗೌರವ ತೋರಿಸಿಲ್ಲ, ತೋರಿಸೋದು ಇಲ್ಲ. ಎಲ್ಲರೂ ನಮ್ಮನೆ ಮಕ್ಕಳು, ನಮ್ಮ ಕನ್ನಡಿಗರು. ಹಂಗಾಗಿ ಯಾರೇ ಗೆದ್ದು ಬಂದ್ರು ಮೊದಲು ಅಭಿನಂದಿಸೋನು ನಾನೇ. ಓಕೆ, ಸೂರ್ಯವಂಶಿ ಅವರೇ, ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಓಕೆ, ಯಾರೇ ಇದ್ರು ಅದು ಸೋಷಿಯಲ್ ಮೀಡಿಯಾದಲ್ಲಿ ವಾರ್ ಅಷ್ಟೇ. ಅಂಡ್ ಮತ್ತೆ ಬಿಗ್ ಬಾಸ್ ಅನ್ನುವಂಥದ್ದು ರಿಯಾಲಿಟಿ ಶೋ ಅಷ್ಟೇ. ರಿಯಲ್ ಆಗಿ ಲೈಫ್ ಅನ್ನ ಲೀಡ್ ಮಾಡೋರು ಅಶ್ವಿನಿ ಗೌಡ ಅವರೇ ಆಗಿರ್ತಾರೆ, ಹಾಗೆ ಗಿಲ್ಲಿನೇ ಆಗಿರ್ತಾರೆ. ಸೊ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲಾ ವಾರ್ಗಳನ್ನ ಸ್ಟಾಪ್ ಮಾಡಿದ್ರೆ ಉತ್ತಮ ಅಂತ ಅನ್ಕೊಳ್ತೇನೆ. ನಿಮ್ಗೊಂದು ಕ್ಲಾರಿಟಿ ಸಿಕ್ಕಿದೆ ಅಂತ ಅನ್ಕೊಳ್ತೇನೆ. ಇದಾಗಿದೆ ಹೊತ್ತಿನ ವಿಶೇಷ. ಮತ್ತಷ್ಟು ವಿಚಾರಗಳಿಗೆ, ಸುದ್ದಿಗಳಿಗೆ ನೋಡ್ತಾ ಇರಿ ಸ್ಪೀಡ್ ನ್ಯೂಸ್. ಸುದ್ದಿ ನಿಮ್ಮದು, ಈಗ ನಮ್ಮದು.